ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ಣ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮಾಡೋದೆಲ್ಲ ತಪ್ಪು ಮಾಡಿಬಿಟ್ಟು ಈಗ ರಮೇಶ್ ಅವರು ತುಂಬ ಪಶ್ಚಾತ್ತಾಪನ ಪಡ್ತಾ ಇದ್ದಾರೆ. ಕರ್ಣ ಯಾವಾಗ ರಮೇಶ್ ಅವರ ಮಗ ಅಂತ ಗೊತ್ತಾಯಿತೋ ಆವಾಗ ಬಂದು ತುಂಬ ಪೇಚಾಡ್ತಾ ಇದ್ದಾರೆ. ನನ್ನ ಮಗ ಕರ್ಣನ ನೋಡಬೇಕು ಅಂತ ಒಂದೇ ಸಮ ಓಡ್ ಬರ್ತಾರೆ. ಆದರೆ ಅಜ್ಜಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆಲ್ರೆಡಿ ಇಲ್ಲಿ ಪೊಲೀಸ್ ಕೂಡ ಏನಪ್ಪ ಅಂತಂದರೆ ಕರ್ಣನಿಗೆ ಆಕ್ಸಿಡೆಂಟ್ ಆದಂಥ ಜಾಗದಲ್ಲಿ ರಮೇಶ್ ಅವರು ಹೋದದ್ದನ್ನು ನೋಡ್ತಾರೆ. ಆದರೆ ಬ್ಯಾಕ್ ಸೈಡಿಂದ ನೋಡ್ತಾರೆ. ಆದರೆ ಪೊಲೀಸರಿಗೆ ಯಾರು ಅಂತ ಗೊತ್ತಾಗೋದಿಲ್ಲ. ಆದರೆ ಅವ್ರ ಅಜ್ಜಿ ಇವ್ನು ಯಾರು ಅಂತ ನಾನು ಚೆನ್ನಾಗಿ ಗೊತ್ತು ಅನ್ನೋಷ್ಟರಲ್ಲೇ ರಮೇಶ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಾಗ ನನ್ನ ಮಗ ಕರ್ಣ ನೋಡಬೇಕು ಅಂದಾಗ, ಮುಚ್ಚೋ ಬಾಯಿ, ಏನೋ ಅನ್ಕೊಂಡಿದ್ಯಾ ನೀನು? ಅವ್ನ ಜೀವ ತೆಗಿಬೇಕಂದಿಯೇನೋ? ಅವನೇನೋ ದ್ರೋಹ ಮಾಡಿದ್ದೆ ನಿನಗೆ? ಅಪ್ಪ ಅಪ್ಪ ಅಂತ ಬಾಯಿ ತುಂಬ ಕರೀತಿದ್ನಲ್ಲೋ, ಹೀಗೇನೋ ಮಗ ಅಂತ ನಾಟಕ ಮಾಡ್ಕೊಂಡು ಬಂದಿದ್ಯಾ ನೀನು? ಇಷ್ಟು ದಿನ ಅಪ್ಪನಿಗಿರ್ಲಾರ್ದು ಪ್ರೀತಿ ಈಗ ಎಲ್ಲಿಂದ ಬಂತ ನಿನಗ ಅಂತ ಹೇಳ್ಬಿಟ್ಟು ಅಜ್ಜಿ ಬಾಯಿಗೆ ಬಂದಂಗೆ ಬೈತಾರೆ. ಇನ್ನು ನಿಧಿ ಇದ್ದವಳು ಕೂಡ ಬಂದು ರಮೇಶ್ ಅವರ ಕೊರಳ್ಪಟ್ಟಿನ ಹಿಡಿತಾಳೆ. ಯಾಕೆ ಸರ್ ಹಿಂಗೆ ಮಾಡಿದ್ರಿ? ಯಾಕೆ ಸರ್ ಅವರನ್ನ ಈ ಪರಿಸ್ಥಿತಿ ತಂದಿಟ್ರಿ? ನೀವು ನಿಮ್ಮನ್ನ ಬದಲಾಯಿಸ್ತೀನಿ, ನಮ್ಮ ತಂದೆ ಒಂದಲ್ಲ ಒಂದಿನ ಬದಲಾಗ್ತಾರೆ, ನನ್ನ ಮಗ ಅಂತ ಒಪ್ಕೊಂತಾರೆ ಅಂತ ಅದು ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ರು ಸರ್. ಏನು ಸರ್ ನೀವು ಹಿಂಗೆ ಮಾಡ್ಬಿಟ್ರಿ? ನಾನು ನಿಮ್ಮನ್ನ ಕ್ಷಮಿಸೋದಿಲ್ಲ. ಆದರೆ ಕರ್ಣ ಸರ್ ತಂದೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಸುಮ್ಮನೆ ಬಿಡ್ತಿದ್ದೀನಿ ಅಂತ ಹೇಳ್ತಾರೆ. ಮಾಲ್ತಿ ಕೂಡ ಅಷ್ಟೇ. ಮಾಲ್ತಿ ಇದ್ದವಳು, ಇಲ್ಲ ನಿನ್ನ ಮುಂದೆ ನೀವೇ ನಮ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಾನೇ ನಿಮಗೆ ಡಿವೋರ್ಸ್ ಕೊಡ್ತೀನಿ ಅಂತ ಮಾಲ್ತಿ ಕೂಡ ಹೇಳ್ತಾರೆ. ರಮೇಶನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಕರ್ಣನ ನೋಡಕ್ಕೆ ಬಿಡೋದಿಲ್ಲ. ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕರ್ಣನ ಹೆಸರಲ್ಲೇ ನಮ್ಮ ಏನೋ ಅರ್ಚನೆ ಪೂಜಾದಿಗಳನ್ನು ಮಾಡಿಸ್ಕೊಂಡು ಕುಂಕುಮ ತಗೊಂಡು ಹಿಂಗಾದ್ರೆ ಅವ್ರು ನನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಒಂದು ನರ್ಸ್ ವೇಷದಲ್ಲಿ ಕೂಡ ಹೋಗಿ ಕರ್ಣನ ಹಣೆಗೆ ಮುತ್ತನ್ನು ಇಡ್ತಾರೆ. ಕರ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ನನ್ನ ಮತ್ತೆ ಸೀತನ್ ಮಗ, ನಿನಗೆ ಹೆಮ್ಮೆಯಿಂದ ಹೇಳ್ಕೊಬೋದು ನೀನು ಈ ರಮೇಶನ್ ಮಗ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಕರ್ಣ ಯಾಕೆ ಮಾತಾಡ್ತಾ ಇಲ್ಲ? ಕಣ್ಬಿಡು ಕರ್ಣ, ಅದೇ ಕರ್ಣ ನಾನು ನಿನ್ನ ಹತ್ರ ಕ್ಷಮೆ ಕೇಳಿ ನಿನ್ನನ್ನು ಕ್ಷಮಿಸ್ತೀಯ ಕರ್ಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ರೋದನೆ ಹೇಳ್ತಾ ಇರ್ತಾರೆ. ಸೊ ಇನ್ನು ಕರ್ಣನಿಗೆ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ಕೂಡ ಡೊನೇಟ್ ಮಾಡಕ್ಕೆ ಹೋಗ್ತಾರೆ. ಅಜ್ಜಿ ಅದನ್ನು ತಗೊಂಡು ಜಾಡ್ಸ್ ಕಿತ್ತು ಬಿಸಾಕ್ಬಿಡ್ತಾರೆ, ಬೇಡ ಅಂತ ಹೇಳ್ತಾರೆ. ಸೊ ಈ ಕಡೆ ಕರ್ಣನ ಮಾತಾಡ್ತಿರಲ್ಲ, ಇಲ್ಲ ನಾ ಇನ್ನೂ ಜಾಸ್ತಿ ಓದ್ತಿದ್ರೆ ಯಾರಾದರೂ ನೋಡ್ಬಿಡ್ತಾರೆ ಅಂತ ಅಲ್ಲಿಂದ ರಮೇಶ್ ಅವರು ಹೋಗ್ತಾರೆ. ಹೋದಾಗ ಮತ್ತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭುವನೇಶ್ವರಿ ಅವರು, ಅದೇ ಸೀತಾ ಭುವನೇಶ್ವರಿ. ಸೊ ಬಂದ್ಬಿಟ್ಟು, ಯಾಕಂದ್ರೆ ಆಲ್ರೆಡಿ ಸಿತಾರ ಹೇಳಿರ್ತಾರೆ. ಹೇಳಿದಾಗ ಏನಾಗಿರುತ್ತೆ ಅಂತಂದ್ರೆ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು ಅಂತ ಕೆನ್ನೆ ಗುಡಿಯೋದು ಒಂದೇ ಬಾಕಿ. ಸೊ ನಾನೇನು ಮಾಡಿದೆ, ನನ್ನ ಮೇಲೆ ಕೋಪ ಮಾಡ್ಕೊಳ್ತಿದ್ದೆ ಅಂದಾಗ, ಕರ್ಣನ್ಗೆ ಆಕ್ಸಿಡೆಂಟ್ ಮಾಡಿಬಿಟ್ಟೆ, ಅವನಿನ್ನೇನು ಬದುಕೋದು ಭಾಳ ಚಾನ್ಸಸ್ ಕಡಿಮೆ ಅಂತ ಹೇಳಿದಾಗ, ಎಂತ ತಪ್ಪು ಮಾಡಿಬಿಟ್ಟೆ ಸಿತಾರ ಅಂತ ಹೇಳಿದೆ, ನಯನತಾರ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾರೆ ಭುವನೇಶ್ವರಿಯವರು. ಸೊ ಅಲ್ಲಿಂದ ಕರ್ಣ ನೋಡೋಕ್ಕೆ ಅವರು ಕೂಡ ಹಾಸ್ಪಿಟ್ಲಿಗೆ ಬರ್ತಾರೆ. ಕರ್ಣ, ನನಗೆ ಗೊತ್ತಿಲ್ಲದೇನೆ ಇದು ಆಗಿರೋದು, ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ, ನನಗೂ ನಿನಗೂ ಏನು ನೆಂಟಿದೆ ಅಂತ. ಅಂದರೆ ಈ ನಯನತಾರನಿಗೆ ಈ ಭುವನೇಶ್ವರಿಗೆ ಕರ್ಣನೇ ನನ್ನ ಮಗ ಅನ್ನೋದು ಇನ್ನೂ ಗೊತ್ತಿಲ್ಲ. ಈ ನಯನತಾರನಿಗೆ ಗೊತ್ತಿದೆ. ಆದರೆ ಈ ನಯನತಾರ ಹೆಂಗಾರ ಮಾಡಿಬಿಟ್ಟು ಅಪ್ಪ ಮಗನ ಸಂಬಂಧ ದೂರ ಮಾಡಿದವಳು ಅವಳೆ, ಅವನು ಸಾಯಿಸಬೇಕು ಅಂತ ಪ್ಲಾನ್ ಮಾಡಿ ಸಾಯಿಸೋಕೋದವಳು ಅವಳೆ. ಸೊ ಇಲ್ಲಿ ನಯನತಾರ ಮೇನ್ ಏನಂತಂದರೆ ಬರಹಗಾರ್ತಿ ಆದರೆ ಜಸ್ಟ್ ಕ್ಯಾರೆಕ್ಟರ್ಗೆ ಎಂಟ್ರಿ ಕೊಟ್ಟು ಮಗನಿಗೆ ತಾನೇ ಒಂದು ಆಕ್ಸಿಡೆಂಟ್ ಮಾಡಿಸಿದಂಥವನು ರಮೇಶ್ ಆಗಿರ್ತಾನೆ. ಸೊ ಹಾಗಾಗಿ ಈಗ ಪಶ್ಚಾತ್ತಾಪದ ಒಂದು ಬೇಗೆಯಲ್ಲಿ ಬೈತಾ ಇದ್ದಾರೆ ರಮೇಶ್ ಅವರು ಅಂತಲೇ ಹೇಳ್ಬೋದು. ಆಮೇಲೆ ಭುವನೇಶ್ವರ್ ಅವರು ಬಂದು ಕೂಡ, ನಿಮ್ಮ ಕುಟುಂಬವನ್ನು ಹಾಳು ಮಾಡೋದು ನನ್ನ ಉದ್ದೇಶ ಇರಲಿಲ್ಲ ಕರ್ಣ, ನಿನ್ಗೇನು ಆಗಲ್ಲ, ಆದಷ್ಟು ಬೇಗ ಹುಷಾರಾಗ್ತೀಯ ಕರ್ಣ. ಆಮೇಲೆ ನನ್ನ ಮಾಲ್ತಿನ ಮನೆಯಿಂದ ಹೊರಗೆ ಹಾಕೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು, ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಕರ್ಣನ ಮುಂದೆ ನಿಂತ್ಕೊಂಡು ಅವರು ಕೂಡ ಸೊ ತಮ್ಮ ತಪ್ಪನ್ನು ಹೇಳ್ಕೊಳ್ತಾ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ. ಕರ್ಣ ಬದುಕ್ತಾರೆ. ಆದರೆ ರಮೇಶನ ಅಪ್ಪ ಅಂತ ಒಪ್ಕೋತಾರ? ರಮೇಶ ನಿಜವಾಗ್ಲೂ ನಾನು ಕರ್ಣನ ತಂದೆ ಅಂತ ಹೇಳಿದ್ರೆ ಕರ್ಣ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರ? ಮನೆಯವರು ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರ? ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಭುವನೇಶ್ವರಿನೇ ನನ್ನ ತಾಯಿ ಅಂತ ಕರ್ಣನಿಗೆ ಗೊತ್ತಾಗುತ್ತಾ ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.